ವಿವೇಕ ನಮ್ಮ ಅನುಭವಿಗಳ ಸಂಘದಿಂದ ಅದು ಸಿಗ್ತೈತೆ. ಅವ್ರ ಸಂಘ ಇದ್ದಾಗ ಅಲ್ಲಿ ಜಾಗೃತ ಆಕೈತಿ. ಯಾಕೆ ಅದ್ರ ಬಗ್ಗೆ ಎಚ್ಚರಿಕೆ ಕೊಡ್ತಿರ್ತಾರು, ನಿಜವಾದ ಇರುವಿನ ಬಗ್ಗೆ. ನಿನ್ನನ್ನು ಅವಲಂಬಿಸಿಕೊಂಡು ಈ ಶರೀರದ ಆದಿಗಳದಾವು. ಈ ಶರೀರವನ್ನು ಅವಲಂಬಿಸಿಕೊಂಡ ನೀವಿಲ್ಲ. ಶರೀರ ಇಲ್ಲೂಲೇ ನಿಮಗೆ ಇರಾಕ್ ಬರ್ತೈತಿ. ಆ ನಿಮ್ಮ ಸಂಪರ್ಕ ಇಲ್ಲ, ನಿನ್ನ ಸಂಪರ್ಕ ಇಲ್ಲೂಲೇ ಶರೀರಕ್ಕೆ ಅಸ್ತಿತ್ವ ಇಲ್ಲ. ನಿನ್ನನ್ನು ಅವಲಂಬಿಸಿಕೊಂಡು ಆವುದವು ತೋರಿಕೆ ಎಲ್ಲ ನಿನ್ನನ್ನು ಅವಲಂಬಿಸಿಕೊಂಡೈತಿ ಹೊರತು ತೋರಿಕೆ ಅವಲಂಬಿಸಿಕೊಂಡ ನೀವಿಲ್ಲ. ನನ್ನಿಂದ ತೋರಿಕೆ ನೀವಲ್ಲ. ಅವು ಇಲ್ಲೂಲೇ ನಿಮಗೆ ಇರಾಕ್ ಬರ್ತೈತಿ. ಮನಸ್ಸಿಗೆ ತನಗೆ ಏನು ಬೇಕಾಗೈತಿ ಅದನ್ನ ಹುಡುಕಾಕ ಹಚ್ಚಿದ್ರೆ ತಾನ ಲಯ ಆಗಿಬಿಡ್ತೈತಿ. ಏನ್ ಆನಂದ ಬೇಕಾಗೈತಿ ಮನಸ್ಸಿಗೆ. ಆನಂದದ ಕಡೆ ಎಲ್ಲ ಕೊಟ್ಟಾಗ ಆನಂದ ಹೊರ ಹುಡುಕಿ 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 ಬೇಸರ ಕಡೆಗೆ ನನ್ನೊಳಗೆ ತಾನು ನೋಡ್ಕೊಂಡಾಗ ಮನುಷ್ಯನ ಅಸ್ತಿತ್ವನ ಉಳಿದಿಲ್ಲ. ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ನೋಡ್ಲಿಕ್ಕೆ ಹೋದಂಗಾತಿ. ಉಪ್ಪಿನ ಗೊಂಬೆ ಎಲ್ಲ ಕರಿಗೆ ಹೋಗ್ಬಿಡ್ತಿ. ಮನಸ್ಸು ಆನಂದ ಹುಡುಕಾಕ ಹಚ್ಚಿದ್ರು ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ನೋಡಕ್ ಹೋದಂಗ ಉಪ್ಪಿನ ಗೊಂಬೆ ಸಮುದ್ರನ ಆಗಿಬಿಡ್ತದ. ಅವಾಗ ಉಪ್ಪಿನ ಗೊಂಬೆಗೆ ಅಸ್ತಿತ್ವ ಎಲ್ಲಿ ಬಿಡ್ತೈತಿ? ಎಲ್ಲಿ ಹುಡುಕಿರೋ ಸಿಗುದಿಲ್ಲ, ಎಲ್ಲ ಸಮುದ್ರನ ಆತಲ್ಲ. ಹಂಗ ಮನಸ್ಸು ಏನೈತಿ, ಅದು ಬ್ರಹ್ಮ ಸ್ವರೂಪನ ಆಗಿಬಿಡ್ತಿ. ಆನಂದ ಹುಡುಕಾಗ ಆನಂದ ಸ್ವರೂಪನ ಆತ ಅಂತ ಮನಸ್ಸು ಎನ್ನುವುದಕ್ಕೆ ಅಸ್ತಿತ್ವ ಉಳಿದಿಲ್ಲ. ಅದು ಒಂದು ಸಲ ಆ ಸೂತ್ರದ ಸ್ವಾದ ಹಚ್ಕೊಂಡು ನೋಡ್ಯಾರ ನೋಡ್ರಿ. ಒಮ್ಮೆ ಆ ಸೂತ್ರ ಹಚ್ಚಿರ ಬಿಡುದನ ಇಲ್ಲ. ಜ್ಞಾನಿಗಳಿಗೆ ನಿಮಿತ್ತ ಮಾತ್ರ ವ್ಯವಹಾರ ಇರ್ತದೆ. ಏನ್ ಸುಳ್ಳ ಮಿಥ್ಯಾ ವ್ಯವಹಾರದೊಳಗೆ ವ್ಯವಹಾರ ಮಾಡ್ತಿರ್ತಾನೆ. ಅಜ್ಞಾನ ಗಂಧವನ್ನು ಹೊಂದಿ ಜ್ಞಾನಿ ಮಿಥ್ಯಾ ವ್ಯವಹಾರದೊಳಗೆ ಸಂಚರಿತ ನಿಮಿತ್ತ ಮಾತ್ರ ಇರ್ತೈತೆ. ಏನ್ ನೋಡೋರ ದೃಷ್ಟಿ ಒಳಗೆ ಅವನಿಗೆ ಇರ್ತೈತಿ, ಐತಿ ಅಂದ್ರು ಸುದ ಅವನಲ್ಲಿ ಇಲ್ಲ. ನಿಜವಾಗಿ ನೋಡಿದರೆ ತನ್ನಲ್ಲೇ ಇರ್ತಾನು. ನಿಜವನ್ನರಿದ ಯೋಗಿ ತನ್ನ ಕುರು ದೂರದೆ ತರ್ಕಿಸದೆ ಎಲ್ಲರೊಡನೆ ಉಂಡಟ್ಟು ಸಂಚರಿಪನು ಅಂದರೆ ಯಾವ ಗದ್ದಲನೂ ಇರ್ತಾನು. ತಮ್ಮೊಳಗೆ ತಾನು ಆನಂದದ ಅನುಭವ ಮಾಡ್ಕೊಂತ ಇರ್ತಾನೆ. ಯಾರು ಹೆಂಗಿರ್ತಾರೆ ಹಂಗೆ, ಯಾರು ಕೂಡ ವಾದ ಮಾಡಕ್ ಹೋಗೋದಿಲ್ಲ, ತರ್ಕ ಮಾಡಕ್ ಹೋಗೋದಿಲ್ಲ. ಏನ್ ಅನುಭವಿಗಳು ಕೂಡ ಇದನ್ನ ಮಾಡಿ ಅಡ್ಡಿಲ್ಲ. ಅಜ್ಞಾನಿಗಳು ಅಲ್ಲದನ್ನು ಹೌದೆಂಬುವ ಅಜ್ಞಾನಿಗಳ ಸಂಘ ಕಲ್ಲು ಆದಂತೆ ಸರ್ವಜ್ಞ ಅಂತ. ಯಾವ್ದು ಅಲ್ಲಂತೆ ಅದನ್ನು ಹೌದಂತ ತಿಳ್ಕೊಂಡದಕ್ಕೆ ಏನು ಹೇಳುದು? ಅದಕ್ಕೆ ಸುಮ್ಮನೆ ಇರ್ತಾರೆ. ಅವ್ರಿಗೆ ಕೊಡ್ತೀರಿ ಹೊಡೆಸ್ಬೋದು ಬೇಡ ಅಂತ. ಒಮ್ಮೆ ಆನಂದ ಸ್ವಾದ ಹತ್ತಿ ಬಿಟ್ಟಿರ್ತಿ ನೋಡಿ, ಇಡೀ ಜಗತ್ತೆಲ್ಲ ನಿವಾಳಿಸಿ ಹೋಗ್ಕೊಟ್ರೆ ನಿಂಬೆ ಹಣ್ಣಿನ ಗತಿ. ಏನೂ ಲಾಭ ಇಲ್ಲದ್ರಾಗ ಅನ್ನೋದು ನಿನಗೆ ಹೊಳಿತೈತಿ ಜಗತ್ತಿನ ವ್ಯವಹಾರದಿಂದ. ತೂರ್ಯ ಮತ್ತು ತೂರ್ಯಾತೀತ ಇವೆರಡನ್ನು ಈ ಜಗದೊಳ ಅಭ್ಯಾಸದಿಂದ ಪಡಿಲಿಕ್ಕೆ ಬರ್ತದೆ. ನೀತಿ ಬಂದ್ರೆ ಯಾರ್ದಾರ ಬಿಡೆ ಮರುವತ್ತು ಕಾಯ್ತಿರೇನೆ? ಯಾರನ್ನಾರ ಕೇಳಕ್ ಹೋಗಿರೇನೆ? ಅದಕ್ಕೆ ಆನಂದವನ್ನು ಹೊಂದಲಿಕ್ಕೆ ಯಾರ ಬಿಡೇನೂ ಇಲ್ಲ. ಯಾವ ದೇವರು ಬಿಡೇನೂ ಇಲ್ಲ. ಜೀವ ಈಶ ಜಗತ್ತು ಬೇಕಾದಂಗ ತೋರಿದ್ರು ನಿನ್ನ ಇರುಕಿಗೆ ಏನಾರ ಬಾಧೆ ಆಗೈತೆ ನೋಡಿ, ನೀ ಮನಸ್ಸಿನಾಗ ಕಲ್ಪಿಸ್ಕೊಂಡು ಕೂತಿ. ಅವಕ್ಕೆ ಅಸ್ತಿತ್ವ ಐತೆನ? ಯಾವ ವದಾನ ಈ ವದಾನ ಅಂತ ನೀ ಕಲ್ಪಿಸ್ಕೊಂಡು ಮನಸ್ಸಿನಾಗ ಎಲ್ಲಿದಾವ್? ನಿನ್ನ ಮನಸ್ಸಿನ ಕಲ್ಪನಾದಾಗ ಕಲ್ಪನಾ ಅಡಿಗೆದಾಗ ಎಲ್ಲಿದಾವ್ ನೋಡ್ಕೊಂಡು. ಈ ದೈತ್ಯಾಗ ಎಲ್ಲಿದಾವು? ಈ ದೈತ್ಯಾಗ ಯಾವ ಕಲ್ಪನಾನೂ ಇಲ್ಲ. ಈಗ ಸದ್ಯ ಇವನು ಕಲ್ಪನಾ ರೈತ ಬಿಡವನ, ಈಗ ಸದ್ಯ ಇಲ್ಲ ಅವು. ಅಜ್ಞಾನಿಯನ ಬುದ್ಧಿ ಭೇದ ನ ಜನಯೇತಂದ. ಅಜ್ಞಾನಿಗಳಲ್ಲಿ ಬುದ್ಧಿಯನ್ನು ಕೇಳಿಸಬಾರ್ದು, ಬುದ್ಧಿ ಭೇದವನ್ನು ಮಾಡಬಾರ್ದು. ಇಲ್ಲದ ತಿಳುವಳಿಕೆ ಕೊಟ್ರೆ ಭೇದ ಭಾವ ಹುಟ್ಟಿಬಿಟ್ಟದೆ. ಅವದಾವು ಇವು ಅಂತ ತಲೆಯಾಗ ಹೋಗಿಸ್ಬಿಟ್ಟವು. ನಿಜವಾಗಿ ಇಲ್ಲ ನಿನ್ನ ಹೊರತು ಏನೂ ಇಲ್ಲ ಅನ್ನುವಂಥ ತಿಳುವಳಿಕೆ ಮಾಡಿಕೊಡ್ಬೇಕಿಲ್ಲ ಅಲ್ಲಿ. ಆರ್ಯ ಈ ಶಬ್ದದ ಅರ್ಥ ಅಯ್ಯನವರು ಅಂತ. ಆರ್ಯ ಅಯ್ಯನವರು ಅಂತ.
ಏನು ಅಯ್ಯನವರು ಅಂದ್ರೆ ಯಥೋಚಿತ ನೀತಿಯುಕ್ತ ಕರ್ಮಗಳನ್ನು ಮಾಡೋರು, ಅವ್ರಿಗೆ ಅಯ್ಯನವರು ಅಂತ. ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆ ಉಳ್ಳವರು, ಅವ್ರಿಗೆ ಅಯ್ಯನವರು ಅಂತಾರೆ. ಏನು ಐನಾರು ಅದಾರ ಹಂಗ ಅವರು? ಐನಾರು ಅನ್ನೋರು ಯಾಕ್ರಿ? ಯಾರು ಅದಾರ ಅವರು? ಅದು ಐನಾರು ಅನ್ನೋದು ಜಾತಿ ಅಲ್ಲ, ಅದು ಹೌದಲ್ಲ? ಜಾತಿ ಅಲ್ಲದ. ಜಂಗಮ ಅಂದ್ರೆ ಜಾತಿ ಅಲ್ಲ. ಏನ್ ಜಂಗಮ ಅಂದ್ರೆ ವ್ಯಾಪಕವಾದಂಥ ಚೈತನ್ಯ ಸ್ವರೂಪ. ಜಂಗಮಕ್ಕೆ ಜಾತಿ ಇಲ್ಲ, ಗಂಗೆಗೆ ಒಲೆ ಇಲ್ಲ ಅಂದ್ರೆ, ಹೌದಿಲ್ಲ? ನಿಜಗುಣ, ಬುದ್ಧ, ಮಹಾವೀರ, ಭರ್ತೃಹರಿ, ಇನ್ನೂ ಅನೇಕ ಮಹಾತ್ಮರು ಏನು ಕಡಿಮೆ ಇತ್ತಂತ ಬಿಟ್ಟುಕೊಟ್ಟು ಅಡವಿಗೆ ಹೋದ್ರ ಅವರು. ಅರಮನೆ ಬಿಟ್ಟುಕೊಟ್ಟ, ಇದ್ದಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಆಗುವುದಿಲ್ಲ ಅಂತ ಸ್ಥಾನ ಪ್ರತ್ಯಾಹಾರ ಅಭ್ಯಾಸ ದಶೆಯೊಳಗೆ ಬೇಕಾಗೈತೆ. ಬೇಕಾದವ್ರು ಇರ್ಲಿ ಅವ್ರು. ಏನ್ ಅಭ್ಯಾಸ ದಶೆಯೊಳಗೆ ನೀವು ಸ್ಥಾನ ಪ್ರತ್ಯಾಹಾರ ಬೇಕಾ? ನೀವು ಮಾಡಲಿಲ್ಲ ಅಂದ್ರೆ ನಿಮ್ಮ ಅಪ್ಸತ್ ನಿಮ್ಮ ಹೋಗ್ಬಿಟ್ಟು ಕುಂದ್ರು ಹತ್ತುವುದಿಲ್ಲ. ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ನಿನಗೆ ಸ್ಥಾನ ಪ್ರತ್ಯಾಹಾರ ಬೇಕಾಗ್ತದೆ. ಏನ್ ಹೊಂದಿದ ಮ್ಯಾಗ ನೀ ಎಲ್ಲಿ ಬೇಕಲ್ಲಿ ಇದ್ರು ನಡೀತೈತಿ. ಮನೆ ಏನು ಮಠವೇನು ಅವಾಗದ, ಹೊಂದಿದ ನಂತರ ಹೇಳಿದ ಮಾತು. ಒಂದಕ್ಕಿಂತ ಪೂರ್ವದಲ್ಲಿ ಹೇಳಿಲ್ಲ ಅದನ್ನ, ಹೊಂದಿದ ನಂತರ ಅದನ್ನ ನೀ ಎಲ್ಲಿದ್ರು ನಡಿತೈತಿಪ್ಪ. ಅದನ್ನ ಹೊಂದಿದ ಮ್ಯಾಗ ತಿಳಿದ ಮ್ಯಾಗ ಅವಾಗ ಯಾವ ಬಾಧೆನೂ ಆಗುದಿಲ್ಲ. ಏನ್ ಅಭ್ಯಾಸ ದಶೆಯೊಳಗೆ ಇವೆಲ್ಲ ಬೇಕಾಗ್ತವೆ. ಸ್ಥಾನ ಪ್ರತ್ಯಾಹಾರ ಬೇಕು. ಹಂಗದ ಜಡ ಬುದ್ಧಿ ಜಡ ಸಂಘ ಬಿಡಬೇಕಾಗೈತಿ. ಏಕಾಂತ ಸ್ಥಾನ ಬೇಕಾಕೈತಿ. ಆಹಾರ ನಿಯಂತ್ರಣ ಬೇಕಾಕೈತಿ, ಹೌದಿಲ್ಲ? ಹಂಗ ಏನ್ ಬೇಕಾದ ಮಾಡಿ ತಿಳಿದಂಗೆ ಮಾಡ್ಕೊಂತವ್ರ ಸಾಧಿಸಕ್ ಆಗ್ಬೇಕಲ್ಲ ಅದು. ಅದಕ್ಕೆ ನೀತಿ ನಿಯಮಗಳ ಪಾಲನೆ ಬೇಕಾಕೈತಿ, ಅತ್ಯವಶ್ಯ. ಅವನು ಪಾಲನಾ ಮಾಡಿ ಮೀರಾಕ್ ಬರ್ತೈತಿ ಅವನ್ನೆಲ್ಲ. ನೀತಿ ಭೀತಿಯ ಮೀರಿ ಪರಂ ಜ್ಯೋತಿ ನೀನು ಆಗುತ್ತಿಂತು ಅಂತ ಅವನ್ನೆಲ್ಲ ಮೀರಿ ನಿಲ್ಲಕ್ ಬರ್ತೈತಿ. ಪಾಲನಾ ಮಾಡಿದಾಗ ಮುರಿದ್ರೆ ಬರುದಿಲ್ಲ. ಏನ್ ಎಲ್ಲ ಮಹಾತ್ಮರ ನೀತಿ ಹುಡುಗದೆ ಕಡೆ ಮುಟ್ಟಿರ್ಪ ಅಂದ್ರೆ ಉನ್ನತ ಸ್ಥಿತಿಯನ್ನು ಅವರು ನೀತಿ ಪಾಲನಾ ಮಾಡಿ ಅವನು ಮೀರಿರ್ತಾರೆ. ನೀತಿ ಭೀತಿಯ ಮೀರಿ ಪರಂ ಜ್ಯೋತಿ ನೀನು ಆಗುತ್ತಿಂತು ಅಂತ. ಒಂದೇ ಜಾಗದಾಗಿದ್ರೆ ಆ ಜಾಗದ ಆಸಕ್ತಿ ಹುಡ್ತದೆ. ಬಿಟ್ಟು ಹೋಗಾಕ ಹೆಂಗೆ ಹೋಗ್ಲಿ ಇದನ್ನಂತ ಆಸಕ್ತಿ ಹುಡ್ತೆ ಅಂದ್ರೆ ಅದಕ್ಕೆ ಎಲ್ಲಿಯೂ ಆಸಕ್ತಿ ಹುಡಬಾರ್ದು ನೋಡ್ರಿ. ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಲ್ಲಿಯೂ ಕಟ್ಟದಿರು. ಏನು ಈಗಿದ್ದು ನಾಳೆ ಮತ್ತೆ ಎಲ್ಲಿಯೂ ನಾನು ಅದಿಲ್ಲ, ಅಲ್ಲೇ ಒತ್ತಟನ ಇರು, ಕೆಲಸ ಇಲ್ಲ. ಒಂದೇ ಕಡೆ ಭಾಳ ದಿನ ಇದ್ರೆ ಆ ಜಾಗದ ಆಸಕ್ತಿ ಹೋಗೋದಿಲ್ಲ. ಒಂದೇ ಮನ್ಯಾಗ ಇದ್ದಿದ್ದು ನಾನು ಹೆಂಗೆ ಹೋಗ್ಲಿ ಅಂತಿ. ಅಡಿಗೆ ಮನ್ಯಾಗ ಇದ್ದಿಂದ ಬಿಡಕ್ಕೆ ಬಲ್ಲಿ ಅಂತಿ. ಮಾಲಕನ ಕೂಡ ನ್ಯಾಯ ಮಾಡ್ತೀವಿ ಹೌದಿಲ್ಲ, ಹೆಂಗೆ ಹೋಗ್ಲಿ ಅಂತೀಯ. ಇಂದ್ರಿಯಗಳನ್ನು ಮನುಷ್ಯನ ಮುಖಾಂತರ ಅದನ್ನು ಬುದ್ಧಿ ಹೇಳಿ ಹಿಂದಕ್ಕೆ ಸರಿಸ್ಬೇಕು. ಮನಸ್ಸನ್ನ ಬುದ್ಧಿ ಹೇಳಿ, ಮನಸ್ಸಿಗೆ ಬುದ್ಧಿ ಹೇಳಿ ಅದನ್ನು ಮನಸ್ಸನ್ನು ಹಿಂದಕ್ಕೆ ಸರಿಸ್ಬೇಕು. ಏನು ಆ ಬುದ್ಧಿಯನ್ನ ಆತ್ಮನಲ್ಲಿ ನೆಲೆಯಾಗಿ ನಿಲ್ಲಿಸ್ಬೇಕು. ಇದಕ್ಕೆ ಪ್ರತ್ಯಾಹಾರ ಅಂತಾರೆ. ಇಂದ್ರಿಯಗಳಿಂದ ಮನಸ್ಸನ್ನ ಬುದ್ಧಿಯನ್ನ ಅಂತರಾತ್ಮದಲ್ಲಿ ಹಿಂದಕ್ಕೆ ಸರಿಸ್ಬೇಕು. ಅವನ್ನೆಲ್ಲ ಇದಕ್ಕೆ ಪ್ರತ್ಯಾಹಾರ ಅಂತಾರೆ. ಊಟದಲ್ಲಿ ನಿಯಂತ್ರಣ ಇಡೋದಕ್ಕೆ ಪಥ್ಯಾಹಾರ ಅಂತಾರೆ. ಪಥ್ಯಾಹಾರನೂ ಬೇಕು, ಪ್ರತ್ಯಾಹಾರನೂ ಬೇಕು. ಏನು ಪ್ರತ್ಯಾಹಾರ ಮಾಡಿದಾಗ ಮನಸ್ಸು ಆರೋಗ್ಯ ಇರ್ತೈತಿ, ಪ್ರತ್ಯಾಹಾರ ಮಾಡಿದಾಗ ಶರೀರ ಆರೋಗ್ಯ ಇರ್ತೈತಿ. ಏನು
ಇವನು ಮಾಡಲಿಲ್ಲ ಅಂದ್ರೆ ಶರೀರನೂ ಹಾರಿಗಿಡ್ತೈತಿ, ರೋಗಗ್ರಸ್ತ, ಮನಸ್ಸನ್ನು ನೆಮ್ಮದಿ ಕಳ್ಕೊತೈತಿ. ನಿನ್ನೊಳಗಿದ್ದದ್ದನ್ನು ನೀನ ನೋಡ್ಕೊಳಿಕ್ ಪ್ರಯತ್ನ ಮಾಡೋದು. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದ ಚಿದ ಕಂಡ ರೂಪನಿಯ. ನಿನ್ನೊಳಗಿದ್ದದ್ದು ಇನ್ನೊಬ್ಬರು ನೋಡ್ಬೇಕಂದ್ರೆ ನೀನ ನೋಡ್ಕೋಬೇಕು. ನೀನ ನೋಡ್ಕೊಂಡಾಗ ನಿನಗೆ ಬೇಕಾದದ್ದು ಅನುಭವ ಬರ್ತದೆ. ಬಂಧನ ಯಾರಿಗೆ, ಮುಕ್ತಿ ಯಾರು, ನೀನು ಯಾರು ಅನ್ನೋದನ್ನ ನೋಡ್ಕೊ. ನಿನಗೆ ಬಂಧನ ಐತಂತ ಹೇಳೋರು ಯಾರು? ನೀನ ಕಲ್ಪಿಸ್ಕೊಂಡು ನನಗೆ ಬಂಧನ ಆಗೈತಿ, ನಾನು ಮುಕ್ತಿ ಹೊಂದಬೇಕು ಅಂತ. ಬಂಧನ ಯಾರಿಗೆ, ನೀ ಯಾರು ಮೊದಲು ನೋಡ್ಕೊ. ನಿನಗೆ ಮೊದಲ ಇಲ್ಲ ಬಂಧನ ತಿಳಿದ್ರೆ ಬಂಧನ ಇಲ್ಲ ನಿನಗೆ, ಅದೇನು ಮುಕ್ತಿಯಾರ ಇಲ್ಲೈತಿ. ವಿಚಾರ ಇಲ್ಲದಕ್ಕೆ ನನಗೆ ಬಂಧನ ಆಗೈತೆ ಅಂತ ತಿಳ್ಕೊಂಡು, ವಿಚಾರ ನಿನ್ನಲ್ಲಿ ಉದಯ ಆತಂದ್ರೆ ನಿನಗೆ ಬಂಧನನ ಇಲ್ಲ ಅನ್ನೋದು ಹೊಳಿತದೆ. ಮೊದಲ ಸಂಸಾರವೆನಗಿಲ್ಲವಾದುದನ್ನು ಏನೆಂದು ಹೇಳಲಿ, ಪರಮಾನಂದವೆನಗಾದ ಹದ ನಾನಿನ್ನು ಅಂತ ಗುರುಗಳ ನೆನಪಿಗೆ ತಂದು ಕೊಟ್ಟಾಗ, ನೋಡ್ಪ ಹಂಗಾರೆ ನಿನ್ನ ಕಡೆ ಲಕ್ಷ ಕೊಟ್ಟು ನೋಡ್ಕೊ ಎಲ್ಲೈತಿ ಅಂತ. ನೀ ಎಲ್ಲದನ್ನು ಹಿಡ್ಕೊಂಡು ಕೂತಿ, ನಿನಗೆ ಬಂಧನ ಆಗೈತಿ. ನೀ ಯಾರದೇನೋ ತಿಳುವಳಿಕೆ ಮಾಡ್ಕೊಂಡ್ರೆ ನಿನಗೆ ಯಾವ ಕಾಲಕ್ಕೂ ಬಂಧನ ಇಲ್ಲ ಅನ್ನೋದು ಹೊಳಿತೈತಿ. ನೀನು ನಿರ್ಮಲನ ಅದಿ, ನಿರಾಕಾರಣ ಅದಿ, ನಿರಂಜನನ ಅದಿ. ನೀ ಬಿಟ್ಟು ಅಲ್ಲದನ್ನು ಹಿಡ್ಕೊಂಡು ಬಳಲಿಕತಿ. ಇನ್ನೊಬ್ಬರು ವಿಷಯ ವಸ್ತುಗಳನ್ನು ಕಸ್ಕೊಂಡು ಸುಖ ಹೊಂದಾಕತಿನ? ನಿಮ್ಮದಾಗಿದ್ದ ವಿಷಯ ವಸ್ತುಗಳೇ ನಿಮಗೆ ಸುಖ ಕೊಟ್ಟಿಲ್ಲ, ಇನ್ನೊಬ್ರು ವಸ್ತುಗಳು ಏನು ಸುಖ ಕೊಡ್ತಾವ ನೀನು? ಅದರಿಂದ ಏನೂ ಲಾಭ ಇಲ್ಲ. ವಿಷಯಗಳ ಸಮೃದ್ಧಿಗೂ ಆ ಸುಖದಿಂದ ಇರ್ಲಿಕ್ಕೂ ಯಾವ ಸಂಬಂಧನೂ ಇಲ್ಲ. ನೀವು ವಿಷಯಾದಿಗಳನ್ನು ಬೇಕಾದಷ್ಟು ಜಮಾ ಮಾಡಿದ್ರು ಆನಂದ ಸಂಗ್ರಹ ಆಗುದಿಲ್ಲ. ವಿಷಯ ಸಂಗ್ರಹ ಆಕತಿ. ವಿಷಯ ಸಂಗ್ರಹದಾಗ ಮುಂದುವರೆದಿರುವ ಏನು ಸುಖದ ಸಂಗ್ರಹ ಮಾಡೋದ್ರೊಳಗೆ ಮುಂದುವರೆದಿರು ನೋಡ್ಕೊ. ಎಲ್ಲ ವಿಷಯದ ಗೊಡವಿ ಕೈ ಬಿಟ್ಟು ನಿನ್ನೊಳಗೆ ನೀನು ನೋಡ್ಕೊಂಡಾಗ ಸಾಕಷ್ಟು ನಿನಗೆ ಸವಿಲಾರದಂತಹ ಸಂಪತ್ತು ನಿನ್ನಲ್ಲಿ ಐತಿ ಅನ್ನೋದನ್ನು ಹೋಗ್ತದೆ. ನಿನ್ನಲ್ಲಿ ಐತಿ ನಿನಗೆ ಬೇಕಾದದ್ದನ್ನು ಹೊಳೆದ್ರೆ ಮಂದಿ ಕೂಡ ಯಾಕೆ ಜಗಳಾಡಕ್ಕೆ ಹೋಗಿದ್ದಿ, ಚಳುವಳಿ ಮಾಡಕ್ಕೆ ಹೋಗಿದ್ದಿ? ನಿಮ್ಮನ್ನ ಹಾಳು ಮಾಡ್ಕೊಳಕ ಇನ್ನೊಬ್ಬರು ಕೂಡ ಕೆಡಕ್ ಬಯಸೋದು, ಇನ್ನೊಬ್ರು ಕೂಡ ಜಗಳ ಆಡೋದೆಲ್ಲ ಹಾನಿ ನನಗೆ. ಮನಿಮಾರು ಹಾಳು ಮಾಡ್ಕೊಳಕ ನೀವು ಚಳುವಳಿ ಮಾಡುದು. ಒಂದು ಜೀವನದ ಬೆಲೆ ಏನು ಅನ್ನೋದು ನೋಡ್ಕೊರಿ. ನೀವು ಒಂದು ದಿನದ ಬೆಲೆ ತೆಗೆದು ನೋಡ್ರಿ, ಅಂದ್ರೆ ಗೊತ್ತಾಕೈತಿ. ಜೀವನದ ಬೆಲೆನೂ ಗೊತ್ತಾಕೈತಿ. ಕಡೆಗೆ ಒಂದು ದಿವಸದ ಕೊನೆಗೆ ಉಳಿತೈತಿ, ಜೀವನದ ಕೊನೆಗೂ ಅದೇ ಉಳಿತೈತಿ. ಏನಾತಪ್ಪ ನಿಮ್ದು ಅಂದ್ರೆ ಕಡಿ ತನಕ ಏನು ಉಳಿತಪ್ಪ, ಇಲ್ಲಿ ತನಕ ಮಾಡಿದ್ದು ಎಲ್ಲಿ ಹೋತಿ ಅಂದ್ರೆ ಎಲ್ಲ ಬರು ಖುಷಿ ಆಗೋದು, ವ್ಯರ್ಥ ಆತಲ್ಲ. ನಿಜವಾದದ್ದನ್ನು ತಿಳ್ಕೊಂಡ್ರೆ ಹೆಂಗಾಕಿತ್ತು? ನಿನ್ನಲ್ಲಿ ಐತಿ ಅನ್ನೋದು ಅನುಭವ ಮಾಡ್ಕೊಂಡಿದ್ರೆ ಹೆಂಗಾಕಿತ್ತು? ಏನು ಲಾಭ ಮಾಡ್ಕೊಂಡಂಗ ಜನ್ಮಕ್ಕೆ ಬಂದು? ಯಾರನ್ನೂ ನಂಬೋಂಗಿಲ್ಲ ನೋಡ್ರಿ. ನಮ್ಮ ಮಕ್ಕಳು, ನಮ್ಮ ಮಂದಿ ಅನ್ನೋಂಗಿಲ್ಲ. ಎಲ್ಲ ಸೃಷ್ಟಿಗೆ ಅನುಸಾರ ಹುಟ್ಟಿದವರು. ಇನ್ನು ಸಂಬಂಧ ಹುಟ್ಟ್ಯಾರ ನಾವು ತಮ್ಮ ಕರ್ಮಕ್ಕೆ ಅನುಸಾರ ಹುಟ್ಟ್ಯಾರ. ಎಲ್ಲಿ ಮಕ್ಕಳು, ಎಲ್ಲಿಯೂ ನಾವು ಸಂಬಂಧ ಇಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳಿದೆಲ್ಲ. ನೋಡ್ರಿ, ಪರೀಕ್ಷೆ ಮಾಡಿ ನೋಡ್ಕೋರಿ, ಎಲ್ಲಿ ತನಕ ಇವೆಲ್ಲ ತಂದೆ ತಾಯಿ ಅನ್ನೋ ಎಲ್ಲಿ ಉಳಿತಾವ್ರಿ? ಮಳಿ ನಿಂತ ಮ್ಯಾಗ ಕೊಡಿ ಬಾರ ಅಂತ. ಯಾಕ್ರಿ? ಊಟ ಆದ್ಮ್ಯಾಗ ಗಂಗಾಳ ಬಾರ, ಹೌದಿಲ್ಲ? ಮುದಕಾದ್ಮ್ಯಾಗ ತಂದೆ ತಾಯಿ ಬಾರ, ಹೌದಿಲ್ಲ? ಅಕ್ಕಾವಿಲ್ಲ ಅವು ಬಾರ. ಮತ್ತ ಮಳೆ ನಿಂತ ಮ್ಯಾಗ ಕೊಡಿ ವಾಜ್ಯ ಹಂಗ ಮುದಕಾದ್ಮ್ಯಾಗ ತಂದೆ ತಾಯಿ ಬಾರ. ಅದು ಏನ್ ನೋಡುದು? ಜೀವನ ಹಂಗ ಐತಿ. ಎಲ್ಲಾರ್ದು ಹಂಗ ಐತಿದಲ್ಲ. ಏನಪ್ಪ ಯಾವಾಗ ಬರ್ತೈತಿ ಬಾರ? ಅದು ನಮ್ಗ ಇಟ್ಟಾರಪ್ಪ, ನಮ್ಮ ಪಾಲಿಗೆ ಇವನ್ ಅಂತಿರ್ತಾರೆ. ಬ್ಯಾರೆ ಅದೇನು ನಾವು ಒಟ್ಟು ಆರಾಮ್ ಇರ್ಬೇಕಂದ್ರೆ ತಂದೆ ತಾಯಿ ನಮ್ಗ ಜೋಡಿಸ್ಬಿಟ್ಟಾರಪ್ಪ ಇವನಂತ. ಇವನ್ ದವಾಖಾನಿಗೆ ಒಯ್ಯುವುದು ಹಗಲೆಲ್ಲ ಇವನು ಭಾರನ ಅಲ್ಲ ಮಕ್ಕಳಿಗೆ, ಹೌದಿಲ್ಲ?
ರೋಗಗ್ರಸ್ತ ಪಾಪ ಅವು ಏನ್ ಮಾಡೋದು, ತಡ್ಕೊಳ್ಳೋ ಶಕ್ತಿ ಇರುದಿಲ್ಲ. ಅವ್ನು ನೋಡೋದು ಅನುಕೂಲ ಮಕ್ಕಳಿಗೆ ಅದು ಯಾರು ನೋಡ್ತಾರ್ರಿ ಈಗಿನ ಕಾಲದಾಗ ಮಕ್ಕಳು ಮರಿ ಅನ್ನೋದಿಲ್ಲ. ಓದೋದಾದ್ಮೇಲೆ ಪುಸ್ತಕನೂ ಭಾರ, ಓದಿಲ್ಲ ಪುಸ್ತಕನೂ ಭಾರ ಆಗ್ಬೇಕಂತ ಅವನಿಗೆ ತೆಗೆದು ಹಿಡ್ಕೊ ಮರ ಹೋಗಿಲ್ಲ ತೆಗೆ ಎಲ್ಲಿ ಹಿಡ್ಕೊಂಡು ಅಡ್ಡಾಡ್ಲಿ ಇವನು ಅಂತ ಅಂತೇವಿಲ್ಲ. ಅದಕ್ಕೆ ಯಾರ ಮಕ್ಕಳು ಎಲ್ಲಿ ನಮ್ಮೂ ಅನ್ನೋಂಗಿಲ್ಲ, ಅವು ಮಂದಿಗೂ ಎಲ್ಲ ಸೃಷ್ಟಿಗೆ ಅನುಸಾರ ಆಗ್ಬಿಟ್ಟಿದವ್ರು. ನಮ್ದು ಏನೂ ಇಲ್ಲ ಈ ಸೃಷ್ಟಿ ಒಳಗೆ ಅನ್ನೋನ್ ಕೆಲಸ ಇದೆ. ಈ ಜಗತ್ತಿನ ನಂದು ಏನೂ ಕೆಲಸ ಇಲ್ಲಪ್ಪ ಅನ್ನೋನ್ ಕೆಲಸ ನೋಡಿ. ಒಳಗಿನ ರೊಕ್ಕ ಯಾವಾಗ ಬೇಕು ಅವಾಗ ಬಳಸಾಕ್ ಬರುವಂಗ, ನಿದ್ರಿ ಯಾವಾಗ ಬೇಕು ಅವಾಗ ಮಾಡಕ್ ಬರ್ತೈತೇನು? ಇಚ್ಛಾ ಮಾಡಿದ್ರೆ ನಿದ್ದೆ ಹೋತೇನ? ಅದನ್ನ ಕಲಿಬೇಕು ನೋಡಿ. ಇಚ್ಛಾ ಮಾಡ್ರೆ ನಿದ್ದೆ ಮಾಡಕ್ ಕಲಿಬೇಕು. ಐಚ್ಛಿಕ ನಿದ್ರಾ, ಯೋಗ ನಿದ್ರಾ ಅಂತಾರದು. ಮನಸ್ಸು ಸ್ವಚ್ಛ ಇದ್ರೆ ಬರ್ತೈತಿ ಅದನ್ನ ಮಾಡಕ್. ಮನುಷ್ಯನ ವಾಸನ ಎಲ್ಲ ಪೂರ್ಣ ನಾಶ ಆದವಾಗ ಇಚ್ಛಾ ಮಾಡ್ರೆ ನಿದ್ದೆ ಹತ್ತೈತಿ ಅವ. ಒಳಗ ಭೋಗ ವಾಸನೆಗಳಿದ್ರೆ ಎಲ್ಲಿ ಹತ್ಬೇಕು? ಕಾಡ್ತಿರ್ತಾವ ಒಳಗೆ, ನಿದ್ದೆ ಹತ್ತದಲ್ಲ ಅದು. ಅವನ್ನ ಪಡಿಬೇಕು, ಹೆಂಗ್ ಮಾಡ್ಬೇಕು, ಅವನು ಬರೇ ಅದ ಗೆಣಿಕೆ ಆಗ್ತಿರ್ತೈತಿ. ಎಲ್ಲಿ ಹತ್ಬೇಕು ನಾನು? ಇನ್ನು ಯೋಗ ನಿದ್ರಾ ಎಲ್ಲಿ ಹತ್ಬೇಕು? ಅಂತಃಕರಣ ಸ್ವಚ್ಛ ಇದ್ದಾಗ ಹತ್ತದ. ಏನ್ ಹೃದಯಗತವಾದಂಥ ವಾಸನೆಗಳೆಲ್ಲ ಪೂರ್ಣ ನಾಶ ಆದಾಗ ಇಚ್ಛಾ ಐಚ್ಛಿಕ ನಿದ್ರಾ ಹತ್ತೈತಿ ನಮ್ಗೆ. ಅದಕ್ಕೆ ಪ್ರಯತ್ನವನ್ನು ಮಾಡಿ ಈ ಶರೀರ ಹೋಗೋದ್ರೊಳಗಾಗಿ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೋಬೇಕಂದ್ರೆ ಈ ಅಭ್ಯಾಸ ನಿರಂತರ ಬೇಕು. ಸ್ವರೂಪ ಚಿಂತನದ ಅಭ್ಯಾಸದಿಂದ ವಾಸನೆಗಳೆಲ್ಲ ಕ್ಷೀಣಕ್ಕ ನೋಡ್ರಿ. ನಿಜವಾಗಿ ನಮ್ಮ ಹಿರಿಯನ ಕಡೆ ಲಕ್ಷ್ಯ ಕೊಟ್ಟಾಗ ಸಮಾಧಿ ಸ್ಥಿತಿಯನ್ನು ಹೊಂದಿದಾಗ ನಮಗೆ ದುಃಖದಿಂದ ಬಿಡುಗಡೆ. ಸಮಾಧಿ ಸ್ಥಿತಿ ಮಾತು ಮನಗಳನ್ನು ಮೀರಿದ್ದದು. ಮಾನವನಿಗೆ ಅತಿ ಶ್ರೇಷ್ಠವಾದಂತಹ ಬೋಧೆ ಯಾವುದು ಅಂದ್ರೆ ಮನಸ್ಸು ಸುಮ್ಮನೆ ಇರುವುದು. ಮನುಷ್ಯನ ವೃತ್ತಿ ಎಲ್ಲ ಬಂದಾದಾಗ ಪ್ರತಿಯೊಬ್ಬರಿಗೆ ಅದು ಆನಂದದ ಅನುಭೂತಿ ಶುರು ಆಗ್ತದೆ. ಮನಸ್ಸನ್ನು ಸುಮ್ಮನೆ ಮನುಷ್ಯನ ವೃತ್ತಿ ಎಲ್ಲ ಅಡಿಗೆ ಹೋಗ್ಬೇಕು ನೋಡ್ರಿ. ವಾಸನೆಗಳ ಮೂಲಕ ಅದು ಮತ್ತು ತಿರುಗ್ತೈತಿ ಮನಸ್ಸಂಗೆ. ನಿದ್ದೆ ಹೆಚ್ಚಾಗಿ ಎಲ್ಲ ವೃತ್ತಿಗಳು ಅಡಗಿರ್ತಾವಲ್ಲಿ. ಅಲ್ಲಿ ಹೆಂಗಿದ್ದಿ ಎಲ್ಲಿದ್ದಿ ಅಂತ ಕೇಳಿದ್ರೆ ನಿದ್ರಿ ಗುರ್ತಾ ಇಟ್ಟು ತೋರ್ಸು ನೀನು ನೋಡೋಣ. ಅದಲ್ಲ ತೋರ್ಸಾಕ್ ಬರ್ತದೆ ನಿದ್ರಿ ಗುರ್ತಾ? ನಿದ್ದೆ ಗುರ್ತಾನ ಇಡಾಕ್ ಬರ್ತದೆ, ನೀನು ದೇವ್ರ ಗುರ್ತಾ ಇಡಾಕ್ ಹೊಂಟಿಯಲ್ಲ. ಆನಂದದ ಗುರ್ತಾ ಇಡಾಕ್ ಬರ್ತದೆ, ಸುಖದ ಗುರ್ತಾ ಇಡಾಕ್ ಬರ್ತೈತಿ. ಶರೀರದೊಡನೆ ಏಕಾಗುವುದಿಲ್ಲ ಮನಸ್ಸ. ಶರೀರ ಬೇಕಂದ್ರೆ ಜರ ಇರುವನ, ಅದಕ್ಕೆ ಬ್ಯಾನಿ ಜ್ವರ ಶರೀರ ಬೇಕಂದ್ರೆ. ಶರೀರ ಹಿಡ್ಕೊಂಡಲ್ಲಿನ ಶರೀರದಾನ ಬ್ಯಾನಿ ಮನಸ್ಸಿಗಿರ್ತತಿ. ಬ್ಯಾನಿ ಬ್ಯಾಡಪ್ಪ ಅಂದ್ರೆ ಮನಸ್ಸಿನಾಗ ಈ ಶರೀರ ಹಿಡಿಬೇಡ. ಹಚ್ಕೊಂಡ್ ಕುಂತಿಯಲ್ಲ ಅದಕ್ಕೆ ಹಂಗೈತಿ. ಹಚ್ಕೊಳ್ಳೋದು ಬಿಟ್ರೆ ಆರಾಮನಾದೀನಿ. ನಿದ್ದೆ ಹೆಚ್ಚಾಗಿ ಎಷ್ಟು ವರ್ಷ ಇದ್ದೆ ಅಂದ್ರೆ ಏನಿದೆ ಶರೀರ ಸಂಬಂಧ ಎಲ್ಲೈತಿ ನನಗೆ. ಮನಸ್ಸು ಹಿಡ್ಕೊಂಡದ್ದೆಲ್ಲ ಕೈ ಬಿಟ್ಟು ಉಳ್ಕೊಂಡಾಗ ಮನಸ್ಸಿಗೆ ಸಮಾಧಾನ ಇರ್ತೈತಿ. ಆ ಇದ್ದೇನನ್ನು ಇರುವುದು ಪೂರ್ಣ ಅದ. ಶರೀರ ಹಿಡ್ಕೊಂಡದ್ದಕ್ಕೆ ಶರೀರ ಇರ್ತೈತಿ, ಶರೀರದ ವಿಕಾರ ಇರ್ತೈತಿ. ಶರೀರ ಸಂಬಂಧ ತಪ್ಪಿಸ್ಕೊಂಡ ಶರೀರದ ವಿಕಾರ ಇಲ್ಲತೈತಿ. ಅದಕ್ಕೆ ವಿಚಾರವಂತರು ಈ ದೇಹದ ಸಂಬಂಧವನ್ನು ತಪ್ಪಿಸ್ಕೊಂಡಿರ್ತಾರೆ.
ಸಂಬಂಧ ಇಟ್ಕೊಂಡ ಮೋಹ, ಅದ್ರ ಮ್ಯಾಗಿನ ಮೋಹ ಉಂಟಾಕೈತಿ. ಎಂದಿಗೆ ಸಮಾಧಾನ ಶಾಂತಿ ಸಿಗ್ಬೇಕು? ಶರೀರದ ಮ್ಯಾಗಿನ ವ್ಯಾಮೋಹ ಇಟ್ಕೊಂಡವ್. ಇದನ್ನ ಇಟ್ಕೊಂಡ ಕಾರ ಉಗ್ರ ತಪಸ್ಸು ಮಾಡಿದ್ರು ಎಂದು ಅಂದ್ರೂ ಕೆಲಸ ಆಗೋದು. ಕೋಟಿ ಜನ್ಮದೊಳಗೂ ಉಗ್ರ ತಪಸ್ಸು ಮಾಡಿದ್ರು ಆಗುದಿಲ್ಲ ಅಂತ. ಯಾವಾಗಲೂ ಇರುವಂತಹದ್ದು, ಎಲ್ಲಾ ವಸ್ತುವೊಳಗಿರುವಂತಹದ್ದನ್ನ ಹಿಡ್ಕೋಬೇಕು, ಏನು ತೋರ್ ಹಿಡ್ಕೋದನ್ನ ಹಿಡ್ಕೊಂಡು ಕುಂಡಿರ್ಬೇಕು? ಇದನ್ನ ಯಾಕೆ ನಂಬಿ? ಇದನ್ನು ತೋರ್ ಹಿಡ್ಕೋದನ್ನ ನಂಬಬೇಡ. ಸ್ಥಿರವಾದದ್ದು ಯಾವ್ದೈತಿ ಅದನ್ನ ನಂಬು. ಅಸ್ಥಿರವಾದದ್ದು ಇದಲ್ಲ ಶರೀರ. ಅಸ್ಥಿರಂ ಯೌವನಂ ಅಸ್ಥಿರಂ. ನಿನ್ನ ಸಿರಿತನೂ ಅಸ್ಥಿರ ಅದ, ಯೌವನನೂ ಅಸ್ಥಿರ ಅದ, ಮಾನ ಮರ್ಯಾದೆ ಇವೆಲ್ಲ ಲೌಕಿಕ ವ್ಯವಹಾರ ಎಲ್ಲ ಅಸ್ಥಿರ. ಸ್ಥಿರವಾದದ್ದು ಯಾವ್ದೈತಿ ಹೇಳಿ ನಿನಗೆ? ನಿನ್ನೇದು ಇವತ್ತಿಲ್ಲ, ಇವತ್ತಿಂದ ನಾಳಿಲ್ಲ. ಎಲ್ಲ ಅಸ್ಥಿರವಾದದ್ದು. ಸ್ಥಿರವಾದದ್ದು ಯಾವ್ದೈತಿ? ಅದನ್ನು ನಂಬುವಂತ. ನೀನ ಅಸ್ಥಿರವಾದ ವಸ್ತು, ನಿನ್ನನ್ನು ನೀ ನಂಬುವ. ಅದನ್ನು ಅವಲಂಬನೆ ಮಾಡು. ಯಾವ್ದು ಸ್ಥಿರವಾದದ್ದೈತಿ ಅದರ ಅವಲಂಬನೆ ಮಾಡು. ಅಸ್ಥಿರವಾದದ್ದರ ಅವಲಂಬನೆ ಮಾಡಕ್ ಹೋಗ್ಬೇಡ. ಇವೆಲ್ಲ ತೂರ್ ಎಡಗೋಕಾವು. ಯಾವ ಹೊತ್ತಿನಾಗ ಕೈ ಕೊಡ್ತಾವ ಹೇಳಾಕ್ ಬರೋದಿಲ್ಲ. ಏನ್ ಅದಕ್ಕೆ ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಅದರ ಸಂಬಂಧ ನಾವು ಅಭ್ಯಾಸ ಮಾಡಬೇಕಾಗೈತೆ. ಆ ವಿವೇಕ ನಮ್ಮಲ್ಲಿ ಜಾಗೃತ ಆತಂದ್ರೆ ಇವೆಲ್ಲ ದೋಷ ಕಾಣಕ್ ಚಲೋಕ. ನಾವು ವಿಚಾರದ ಬೆಳಕು ಇತ್ತಂದ್ರೆ ಕತ್ತಲ್ದಾಗ ಎಲ್ಲಿ ತಿಳಿಬೇಕು ನಾವು? ವಿವೇಕ ಉದಯ ಆಗದ ಹೊತ್ತ ಇಬ್ಬರು ಹಕ್ಕಿಗತಿ ಗೊತ್ತಾಗೋದಿಲ್ಲ. ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ ಯಾವಾಗ ಇದರ ಅನುಭವ ಆಗಕ್ಕೆ ಶುರು. ಬೆಳಕಿಗೆ ಬಂದಾಗ ದೋಷ ದರ್ಶನ ಆಕೈತಿ. ಇದ್ರ ಮ್ಯಾಗ ಆಸಕ್ತಿ ಹೋಗ್ಬಿಡ್ತು. ದೋಷ ದರ್ಶನ ಆಕೈತಿ ಅವಾಗ ವಿವೇಕ ಉದಯ ಆದಾಗ. ಹಂಗ ಒಮ್ಗಿಲೆ ದೋಷ ಎಲ್ಲಿ ಹೋಗ್ಬೇಕು? ನಮ್ಗೆ ತಿಳಿದು ನೋಡಿದಾಗ ಹೋಗ್ಕತಿಲ್ಲ. ಈ ಮನುಷ್ಯನ ಹಕ್ಕಿಗತಿ ಗೊತ್ತಾಗ್ಬೇಕಾದ್ರೆ ಅವನು ಸಹವಾಸ ಮಾಡಿದಾಗ ಗೊತ್ತಾಗ್ತದೆ. ಅವನ ಬಗ್ಗೆ ಸರಿಯಾಗಿ ಮಾಹಿತಿ ಮಾಡಿ ಅಭ್ಯಾಸ ಮಾಡಿದಾಗ ಈ ಮನುಷ್ಯ ಹೆಂಗದನೋ ಗೊತ್ತಾಗ್ತದೆ. ಹಂಗೆ ವಿಷಯ ವಸ್ತುಗಳ ಸರಿಯಾಗಿ ಅವಕರ ಪರಿಶೀಲನೆ ಮಾಡಿ ನೋಡಿದಾಗ ಅವಕರ ದೋಷ ಕಾಣ್ತೈತೆ ನಮ್ಗೆ. ಏನ್ ಹಂಗೆ ದೂರಿನ ಗುಡ್ಡ ಕಣ್ಣಿಗೆ ನುಣ್ಣಗಂತ ವಿಚಾರ ಮಾಡಿ ನೋಡಿದಾಗ ಯಾವ್ದ ಹಕ್ಕಿಗತಿ ಗೊತ್ತಾಗೈತಿ. ತಿಳಿದು ನೋಡಿದಾಗ ಏನೂ ಲಾಭ ಇಲ್ಲಪ್ಪ ಇದು. ಹಂಗ ಅವಕರು ಬೆನ್ನು ಹತ್ತಿ ಅವಕರ ವಿಚಾರ ಮಾಡುಲ್ಲೇ. ಅದಕ್ಕೆ ಏನ ನಾವು ನಂಬೇಕಾದ್ರೂ ವಿಚಾರ ಮಾಡಿ ನಂಬದು. ಎಲ್ಲ ಮೋಸದ ಅಂತ. ಏನ್ ಈ ತೋರಿಕೆ ವಿಷಯ ವಸ್ತುಗಳೆಲ್ಲ ಮೋಸದಾಯಕದವ. ಮನಸ್ಸು ಇದ್ದದ್ದನ್ನು ಬಿಡ್ತೈತಿ, ಇಲ್ಲದನ್ನು ಹಿಡ್ಕೊಂಡು ಕುಂದೈತಿ. ನೀವ್ ಏನಿದ್ದೀರಿ ಅನ್ನೋದನ್ನು ಮೊದಲು ನೋಡ್ಕೋರಿ. ಏನ್ ನಿದ್ದೆ ಮಾಡ್ಬೇಕಾದ್ರೆ ಏನಾರ ಹಿಡ್ಕೋಬೇಕಾಗೈತೇನೆ? ಏನಾರ ಅವಲಂಬನೆ ಮಾಡ್ಬೇಕಾಗೈತೇನೆ? ಯಾರಿಗಾರ ಬೇಡ್ಕೋಬೇಕಾಗೈತೇನೆ? ಯಾವ್ದಾರ ಶಾಸ್ತ್ರ ಕಲಿಬೇಕಾಗೈತೇನೆ? ನಿದ್ರಿ ಮಾಡಕ್ಕೆ ನಿಮಗೆ ಯಾರು ಕಲಿಸಿದ್ರಂದ್ರೆ? ಯಾರು ಕಲಿಸಿಲ್ಲ. ಸ್ವಯಂ ಅನುಭವ, ಸ್ವಯಂ ಸಿದ್ಧ ಅನುಭವದ ಅದು. ನಿಮ್ಮ ಇರುವಿನ ಕಡೆ, ಸ್ವರೂಪದ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ ಕೆಟ್ಟದ್ದು ಅನ್ನೋದು ಯಾವುದೂ ನಿನ್ನ ಜೀವನದಾಗ ಬರೋದಿಲ್ಲ. ಕೆಡಕಂತಿ ಇಲ್ಲ ಇಲ್ಲ. ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ ಆಕೈತಿ. ಅದನ್ನ ಮರ್ತಾಗ ಎಲ್ಲಾ ತರದ ಕೆಡಕಗಳ ಚಾಲು ಆಕಾವ. ಕೆಟ್ಟ ವೇಳೆ ಚಾಲು ಆತ ಅನ್ನೋದು ಅದಕ್ಕೆ. ಈ ಕಡೆ ಲಕ್ ಕೊಟ್ಟೆ ಅಂದ್ರೆ ನಿನಗೆ ಶುಭ ವೇಳೆನ ಅದು. ಅದಕ್ಕೆ ಯಾವಾಗಲೂ ಇದ್ದು ಇರುವಿನ ಕಡೆ ಲಕ್ ಕೊಡು. ಹಿಂಗದೆ ಅದ್ರ ಕಡೆ ಲಕ್ ಕೊಟ್ಕೊಂತ ಇರ್ಬೇಕು ನಾವು. ದೇಹಿ ಅಂದ್ರೆ ದೇಹ ಉಳ್ಳವ. ಸಾವಯವ ಅಂದ್ರೆ ಅವಯವ ಉಳ್ಳವ. ನಿರವಯವ ಅಂದ್ರೆ ಯಾವ ಅವಯವ ಇಲ್ಲದವ. ಶರೀರ ಹಿಡ್ಕೊಂಡೈತಿ ಎಲ್ಲ ಅವಯವಗಳು. ನಿನ್ನ ಹಿಡ್ಕೊಂಡಿಲ್ಲ. ನಿನಗೆ ಯಾವ ಅವಯವಗಳು ಇಲ್ಲ. ಶರೀರ ಇದ್ದಾಗ ಈ ಜಗತ್ತು ನಿನಗೆ ತೋರ್ತತಿ. ಶರೀರ ಸಂಬಂಧ ತಪ್ಪಿದಾಗ ಜಗತ್ತು ಎಲ್ಲೈತಿ. ಈ ಶರೀರ ನೀನ ಅಂತ ಹಿಡ್ಕೊಂತ ಯಾರು ಹೇಳಿದ್ರಿ ಹೇಳಿ? ನೀವು ತಾನ ಹಿಡ್ಕೊಂಡ. ತಾನ ಬಿಟ್ರೆ ತಾನ ಆರಾಮಿರ್ತಾನೆ.
ಮನಸ್ಸ ಹಿಡ್ಕೊಂಡು ಮನಸ್ಸ ಒದ್ದಾಡ್ತೈತಿ. ಮನಸ್ಸು ಕೈ ಬಿಟ್ರೆ ಮನಸ್ಸು ಆರಾಮನ ಇರ್ತೈತಿ. ಏನು ಹಿಡ್ಕೊಂಡಿಲ್ಲ, ಅದನ್ನ ಎಲ್ಲ ಮನಸ್ಸ ಹಿಡ್ಕೊಂಡೈತಿ. ಮನಸ್ಸು ಹಿಡ್ಕೊಂಡ ಮುಳುಗ್ತೈತಿ ನಿದ್ರಿ ಒಳಗೆ. ಮತ್ತೆ ಎಚ್ಚರ ಆದ್ಕೂಲೆ ಅದನ್ನ ಹಿಡ್ಕೊಂಡು ಹೇಳ್ತೈತಿ. ನಿದ್ದೆ ಹೆಚ್ಚಾಗಿ ಇವು ಯಾವ ಇದ್ದಿದ್ದಿಲ್ಲ. ಅಲ್ಲಿ ಹೆಣ್ಣಿಲ್ಲ, ಗಂಡಿಲ್ಲ, ಅನ್ಯ ಭಾವ ಇಲ್ಲ. ಅಲ್ಲಿ ಆರಾಮನ ಇದ್ದೆ ಅಲ್ಲಿ. ಹೆಣ್ಣು ಗಂಡು ಭಾವ ಬಂದ್ರೆ ಆರಾಮ ಕಳ್ಕೊತೀನಿ ನೋಡಿ. ಆರಾಮ ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ. ಯತ್ನಾವನಿ ಅಂತ ಕೇಳಿದ್ರೆ ಏನು ಹೇಳ್ತೀಯ ಅವಾಗ? ಯಾವ ಜಾತಿ ಅವನಿ ಅಂದ್ರೆ ಜಾತಿ ನಿನಗೆ ಸುಖ ಕೊಡ್ತೈತೇನೆ? ಯಾವ ಜಾತಿ ಅವ ಆದ್ರೆ ನೀ ಆರಾಮ್ ಹೇಳ್ತೀಯ ಹೇಳು? ಎಚ್ಚರಿಕೆ ಒಳಗೆ ಇದು ಬೇಕು ಇದು ಬೇಡ ಎಂಬುದು ಇರ್ತೈತಿ. ನಿದ್ದೆ ಹೆಚ್ಚಾಗ ಇದು ಬೇಕು ಅನ್ನೋದಿಲ್ಲ, ಬೇಡ ಎಂಬುದಿಲ್ಲ. ಎರಡೂ ಅಡಿಗಿದಾಗ ಆರಾಮ ಇರ್ತಿಲ್ಲ. ಬೇಕು ಬೇಡ ಅನ್ನೋದಿಲ್ಲ. ಎಚ್ಚರಿಕೆಯಾಗಿ ಇದು ಬೇಡಪ್ಪ, ನಮಗೆ ಇದು ಹೋಗ್ಬೇಕು, ಇದು ಬೇಕಾಗ್ತೈತಿ. ಯಾವಾಗ ಎಲ್ಲಿ ಆರಾಮ ಇರೋದಿಲ್ಲ. ಎರಡೂ ಅಡಿಗಿದಾಗ ಬೇಕು ಅನ್ನೋದಿಲ್ಲ, ಬೇಡ ಅನ್ನೋದಿಲ್ಲ. ಎರಡೂ ಇಲ್ಲದ ಸ್ಥಿತಿ ಒಳಗೆ ಆರಾಮಿನ ಅನುಭವದಾಗ ಇರ್ತೀನಿ. ತಾನ ಸುಳ್ಳನಿಂದ ಖರೆ ಅಂತ ತಿಳ್ಕೊಂಡಿದ್ದೆ. ಅದೇ ಹೆಂಗೆ ಕರೆ ಆಕೈತಿ? ನೀನೇ ಕಲ್ಪನಾ ಮಾಡ್ಕೊಂಡಿದ್ದೆ ಹೆಂಗೆ ಕರೆ ಆಕೈತಿ ಹೇಳು? ಕಲ್ಪನೆಗೆ ಆಧಾರವಾದದ್ದು ಎಲ್ಲವನ್ನ ಅಳೆದು ಉಳಿದಂಥದ್ದು ಯಾವ್ದೈತಿ ಅದು ಸತ್ಯವಾದದ್ದು. ಹಮ್ಮ ಅಳೆದು ನಿಂತಾಗ ನಿಜದ ಅರಿವು ನಮಗಾಕೈತಿ ನೋಡಿ. ಹಮ್ಮ ಅನ್ನೋ ತನ್ನ ಮೂಲ ಇರುವಿನ ಕಡೆ ಲಕ್ಷ ಕೊಟ್ಟು ಬಿಟ್ರೆ ತಾನೇ ಅಡಿಗೆ ಬಿಡ್ತೈತೆ. ತಾನ ಹಿಡ್ಕೊಂಡು ತಾನ ಸಂಕಟ ಪಡ್ತೈತಿ ಮನಸ್ಸೆಲ್ಲ ಅಲ್ಲದ್ದನ್ನು. ಬಿಟ್ರೆ ತಾನ ಆರಾಮ ಇರ್ತೈತಿ. ಮನಿ ಸುಖ ಕೊಡ್ತೈತಿ ಅಂತ ಮನಿ ಹಿಡ್ಕೊಂಡು ಕುಂತೀವಿ, ಮನಿ ಗುಲಾಮ್ ಹಾಕೊಂಡು ಕುಂತೀವಿ. ಹೆಂಡತಿ ಸುಖ ಕೊಡ್ತೈತಿ ಅಂತ ಹೆಂಡತಿ ಹಿಡ್ಕೊಂಡು ಕುಂತೀವಿ, ಹೆಂಡತಿ ಗುಲಾಮ್ ಹಾಕೊಂಡು ಕುಂತೀವಿ. ಹೆಂಡತಿ ಗುಲಾಮ, ಮನಿ ಗುಲಾಮ ನೀನ ಹೋದಿಲ್ಲ. ನೀನೇ ಹಿಡ್ಕೊಂಡಾಗ ಒಬ್ಬರು ಗುಲಾಮ. ಏನೇನು ಹಿಡ್ಕೊಂತಿ, ಏನ್ ಬೇಕಂತಿ ಅದ್ರ ಗುಲಾಮ ನೀನು. ಏನಾರ ಹಿಡ್ಕೊಂಡು ಸುಖ ಹೊಂದಬೇಕಂತ ನಾವು ಹಿಡ್ಕೊಳ್ಳೇ ಇದ್ದಾಗ ಆರಾಮನ ಇದೆ ಅನ್ನೋದು ನಿನಗೆ ಅನುಭವ ಬರ್ಬಾರ್ದು. ನೀರೊಳಗೆ ಬೆರಳೆ ಚೀಪಿದ್ರೆ ನೀರೊಳಗೆ ಹೋಗ್ತೈತಿ ಅಲ್ವಿ? ಹಂಗೆ ವಿಷಯದ ಮುಖಾಂತರ ಸುಖ ಹೊಂದ್ಬೇಕನ್ನೋರ್ದದ ಎಲ್ಲರೂ. ತೃಪ್ತಿ ಹೊಂದಬೇಕಪ್ಪ ವಿಷಯ ಮಗಳನ್ನ ಗಳಿಸಿ ಅಂತ. ಎಂದಿಗೆ ತೃಪ್ತಿ ಆಗ್ಬೇಕು? ಎಷ್ಟು ಗಳಿಸಿದ್ರು ತೃಪ್ತಿ ಇಲ್ಲ. ಇದನ್ನು ನೀರೊಳಗೆ ಬೆರಳೆ ಇದ್ದು ಶೀಪಿದಂಗೆ ಅದು. ವಿಷಯ ಭೋಗದಿಂದ ಸುಖ ಹೊಂದಬೇಕನ್ನೋರ್ದು ಅತೃಪ್ತಿ ಅನ್ನೋದು ಬೆಳ್ಕೊಂತ ಹೋಗ್ತೈತಿ. ಎಲ್ಲಿವರೆಗೆ ತನ್ನ ಇರುವಿನ ಕಡೆ ಲಕ್ಷ್ಯ ಪೂರೈಸಿ ನೋಡ್ಕೋದಿಲ್ಲ ಅಲ್ಲಿವರೆಗೆ ಹಿಂಗ ಹೋಗುದನ್ನು ನೀನು. ಇದರಿಂದ ಬ್ಯಾಸರಿಕೆ ಹೊಂದ್ಕೊಂತದ್ದನು, ಬ್ಯಾಸರಿಕೆ ದುಃಖ ಒಂದಿಲ್ಲ ಇರುವುದನ ಇವು. ಸುಖದ ಗುರುತ ಯಾವುದೇ ಪ್ರತೀಕ ಗೊಂಬೆ ಅಲ್ಲ. ಸುಖಕ್ಕೆ ಯಾವ ಪ್ರತೀಕನೂ ಇಲ್ಲ, ಆ ಗೊಂಬೆನೂ ಅಲ್ಲ. ಅದು ಆ ಗೊಂಬೆ ಹೇಳೈತೆ ನಿನಗೆ ನಾನಾ ದೇವರು, ನಾನು ಆನಂದ ಅಂತೇಳಿ. ನೀವ ಕಲ್ಪಿಸ್ಕೊಂಡಿರಿ ಅದರಲ್ಲಿ ದೇವರು ಅಂತೇಳಿ. ಗೊಂಬೆ ಅಥವಾ ಪ್ರತೀಕ ಎಂದೂ ದೇವರು ಆಗ್ಲಾರ್ದು. ಭಾವಿಸ್ಕೊಂಡಂಗೆ ಆಕತ್ತೇನ್ರಿ? ಕಲ್ಲ ಬೆಲ್ಲ ಭಾವಿಸ್ಕೊಂಡಾರ ಆ ಕಲ್ಲ ಆಕತಿ ಬೆಲ್ಲ ಆಕತಿ. ನಾವು ಭಾವಿಸ್ಕೊಂಡಂಗೆ ಇರ್ತೈತಿ. ಅದು ಕಲ್ಲಾಗ ಕಟ್ಟಿಗೆಯಾಗ ನಿರ್ಜೀವ ವಸ್ತುಗಳಲ್ಲಿ ಇರ್ತೈತೇನ? ಅದು ದೇವರಾಗ್ಬಿಡ್ತಾವ ನಾವು ಜಡ ವಸ್ತುಗಳನ್ನು. ಮತ್ತಟ್ಟು ಜಡ ಆಕೈತಿ. ಜಡಭಾವ ಹಿಡ್ಕೊಂಡು ಜಡನ ಆಕೈತಿ. ಅದನ್ನು ಜಡಭಾವ ನೀಗು. ನಿನ್ನಲ್ಲಿ ಐತಿ ಅರಿವು ಅನ್ನೋದನ್ನ ನಂಬು. ದೇವರ ನೀನು ಅನ್ನೋದನ್ನ ನಂಬು. ಅವು ಒಂದು ಜಡವಾದದ್ದು ಅನ್ನೋದನ್ನ ತಿಳ್ಕೊ. ಈ ಜಡಕ್ಕೆ ಜಡ ಅನ್ನೋ ತಿಳುವಳಿಕೆ ಬರುವಲ್ದಲ್ರಿ. ಎಷ್ಟು ದಿನ ಶಾಸ್ತ್ರ ಕೇಳಾಕೈತಿ ನೀವು ಅಂತಿದ್ರ ಅಜ್ಜ. ಮತ್ತು ಹೇಳ್ತೈತಿ ಕೇಳ್ತೈತಿ ಎಲ್ಲಾರು ನೋಡಿ ಹೋಗಿ ಡೆವಲಪ್ಮೆಂಟ್ ಬರ್ತೈತಿ. ಹೌದಿಲ್ಲ? ನಿಂತು ವಿಚಾರ ಮಾಡಿ ಕೇಳಿದ್ದೆ ನೆನಪಾಗುದಿಲ್ಲನ? ಅದೇನು ಮರ ಜಡ ವಸ್ತು ಅದೇ ಯಾಕೆ ದೇವ್ರಂಗೈತಿ? ಬರ್ಲಿ ಹೇಳದ್ ಬೇಕಾದ್ರೆ ನಮ್ಮನ್ನು ಕೇಳಾಕಂತ ಧೈರ್ಯ ಬರೋದ್ರ ಯಾಕ್ರಿ? ಎಲ್ಲ ಸಾಲ ಸೊಡ್ಡಕ್ಕೆ ಖಾತೆದವ್ರು ಅದನ್ನ ನೋಡಿ ಅದು ಬೀಳಾಕ್ತಿರ. ಎಲ್ಲಿರ ಬಿಡಪ್ಪ ಇದನ್ನು. ನನಗೂ ಏನಾರ ಆದಿತ್ತು ಹೆದರಿ ಎಷ್ಟು ಹೆದರಿ ಅಲ್ಲ. ಕಲ್ಲು
ಜಡವಸ್ತುಗಳಿಗೆ ಎಷ್ಟು ಹೆದರಿ ಅಲ್ಲೋ ನೀನು. ನೀನು ಅದನ್ನು ತಿಳಿಯಾವ ನೀನು. ನಿನ್ನಿಂದ ತಿಳಿಸ್ಕೊತೈತಿ ನಿನಗೆ ಗಣ್ಯವಾಗಿ ಐತಿ ಅದು ಜಡವಸ್ತು. ಬಿಡದನ್ನು. ಅರುವಲ್ಲುದನು ಜಡವೆಂದು ಬಿಡುವನೇ ಜಾಣದ ದೇವ ಅಂತ. ಇಷ್ಟು ತಿಳಿದ್ರೆ ಅರ್ಧ ಕೆಲಸ ಅದಂಗ ನೋಡ್ಪ ನಿಂದಂತಿದ್ರ. ಭಾಳ ಆರಾಮಿರ್ತೀನಿ ಎಷ್ಟು. ಅರುಗೇಡಿಗೆ ನಮಸ್ಕಾರ ಮಾಡಬೇಡ. ಅರುವಲ್ಲುದು ಜಡ ಧರಣಿಯ ಕಲ್ಲಿಗೆ ಅದು ಜಡವಸ್ತು, ಸುಪ್ತಾವಸ್ತು ಒಳಗದವ್ರು. ಕಲ್ಲು ಕಟ್ಟಿಗೆ ಇವೆಲ್ಲ ನಾವು ಮಾಡಿದ್ವು ಅವ ಹೆಂಗಕ್ಕವ್ರಿ ಅವ. ದೇವ್ರನ್ನ ಅರುವನ್ನ ಯಾರ ಮಾಡ್ಯಾಕ ಬರ್ತತಾನೆ? ಮತ್ತೆ ನೀ ಮಾಡಿದ್ದು ಯಾರ ಮಾಡಿದ್ದು ಅದಿಲ್ಲ ಅವು. ಒಡ್ ನಾವು ಕಟ್ಟದದ್ದು ಪತ್ತ ನಾವು ಮಾಡಿದ್ದು ದೇವ್ರು ನಾವು. ಅರುವನ್ನ ನಿರ್ಮಾಣ ಮಾಡಕ್ ಬರ್ತೈತಿ. ದೇವ್ರನ್ನ ಯಾರ ನಿರ್ಮಾಣ ಮಾಡ್ಯಾರು? ದೇವ್ರಂತ ಏನಾರ ಮಾಡಿ ದೇವ್ರ ಮಾಡಿನ? ದೇವ್ರಂತ ತಂದು ಗೊಂಬಿ ಇಟ್ಟಿ, ಗೊಂಬಿನ ದೇವ್ರನ ಅದು? ಅದೇ ಹಂಗ ದೇವ್ರ ಆಕೈತಿ ಅದು. ದೇವ್ರಿಗಿಂತ ಆಕಾರ ಐತಿ ಅಂತ ಎಲ್ಲಾರ ನೋಡಿಯನ? ಈ ಆಕಾರ ಯಾಕೆ ಕಲ್ಪಿಸಿದ್ಪ ಅದಕ್ಕೆ? ನೋಡಿಯನ ಅದಕ್ಕೆ? ಇಂಥದ ರೂಪ ಇಂಥದ ಆಕಾರ ಐತನ ಅದಕ್ಕೆ? ಇಲ್ಲದ ಕಲ್ಪಿಸ್ಕೊಂಡು ಕೂತಿ ನೋಡೋದು. ಇಲ್ಲದ ನೀನು ಕಲ್ಪಿಸ್ಕೊಂಡು ಇದ್ದ ಹಿಂದೆ 15 ಜನರ ತಲೆಯನ್ನು ಕೆಡಿಸಿ ಅವ ಗಟ್ಟಿಯಾಗುವಂಗೆ ಮಾಡಿಟ್ಟಿಪ್ಪ. ಅದೊಂದು ಪಾಪನ. ದೇವ್ರಂತ ಏನಾದ್ರು ತಿಳ್ಕೊಂಡು ಯಾಕ್ರಿ? ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೊ. ಇದ್ದಕ್ಕಿದ್ದಂಗೆ ಇದ್ದದ್ದು ಬದಲಾಗದಿದ್ದಂಥ ವಸ್ತು ಯಾವುದು ಅಂದ್ರೆ ದೇವ್ರಂದ್ರೆ ನೀನ ಅದೇ. ನಿನ್ನ ಹೊರತದ ಅನ್ಯದ್ರಾಗ ಹುಡ್ಕಾಕ್ ಹೋಗಿ ಎಲ್ಲಿ ಸೇರ ಅಂದಲ್ಲಿ ನಿನಗೆ ಅದು ಗೊತ್ತಾಗ್ತದೆ. ತನ್ನ ಬಿಟ್ಟ ಹುಡ್ಕಾಕ್ ಹೊಂಟಾನ. ಅದಕ್ಕೆ ನೀನು ಯಾರು ತಿಳ್ಕೊಂಡ್ರೆ ಇವು ಅವಶ್ಯಕತೆ ಇಲ್ಲ. ಅಜ್ಞಾನದ ಕಾರ್ಯ ಅದೆಲ್ಲ. ದೇವರು ದಿಂಡು ಅನ್ನೋವೆಲ್ಲ ಅಜ್ಞಾನದೊಳಗಿನ ವ್ಯವಹಾರ. ವಿಜ್ಞಾನದೊಳಗೆ ಇಲ್ಲ. ಹೌದಿಲ್ಲ? ಈ ಅಂಗಳದಾಗ ಅಷ್ಟವು ಯಾಕ್ರಿ? ಒಳಗೆ ಪಡಸಲಿಗೆ ಬರೋಂಗಿಲ್ಲ, ಅಡ್ಗೆ ಮನೆಗೆ ಬರೋಂಗಿಲ್ಲ, ದೇವ್ರ ಕೋಲಿಗೆ ಬರೋಂಗಿಲ್ಲ ಅಂತ. ಅಜ್ಞಾನದ ಅಂಗಳದಾಗ ಅಟ್ಟ ನಿನ್ನ ದೇವರು ದಿಂಡ್ರು ಎಲ್ಲ ನಿನ್ನೊಳಗೆ ನೋಡ್ಕೊಂಡಾಗ ಅವಕ್ಕೆ ಅಸ್ತಿತ್ವ ಇಲ್ಲಿದೆ ನೋಡಿ. ಏನು ನಿನ್ನ ಅಜ್ಞಾನಿ ಜೀವಿಗಳು ಕಲ್ಪಿತವು. ಮಾನವನ ಗ್ರಹಿಕೆ ಅದು. ಅಜ್ಞಾನಿ ಮಾನವನ ಗ್ರಹಿಕೆ. ದೇವರದಾನ, ಹೆಣ್ಣು ದೇವರದಾವ, ಗಂಡು ದೇವರದಾವ ಅನ್ನೋ ಎಲ್ಲ ಭಾವನೆ ಹುಚ್ಚು ಬಿಡೋದು. ಹೆದರು ಕಾರಣನೇ ಇಲ್ಲ. ದೇವರ ಭಯ ಭಯ ಪಡಿಸುವಂಥವು ದೇವರಲ್ಲವು. ದೇವರು ಎಂದೂ ಭಯ ಉಂಟು ಮಾಡುವಂಥವಲ್ಲ ಅಲ್ಲವು. ಇದ್ದು ಭಯ ಕಡುವಿಗೆ ದೇವ್ರು ಅಂತಾರೆ. ಭಯ ಹುಡ್ಸೋ ದೇವ್ರು. ದೇವ್ರು ಕಾಡ್ತಾವಂತ. ಕಾಡೋ ದೇವ್ರನ್ರಿ ಅವು. ಅವಕ್ಕೂ ದೇವ್ರಿಗೆ ಒಂದೊಂದು ಖಡ್ಗ ಕೊಟ್ಟಿರ್ತಾನೆ. ಅವಕ್ಕೂ ಯಾಕಲಿ ಏನೇನೋ ಆಯುಧ ಕೊಟ್ಟಾನ. ಅವಕ್ಕೂ ಏನೇನೋ ಮಾಡಕ್ಕೆ ಕತಿ ಕಟ್ಟಿ ಏನೇನೋ ಮಾಡಿ ಜನರನ್ನೆಲ್ಲ ಭಯ ಹುಟ್ಟಿಸಿ ಬಿಟ್ರೆ ಅವನ್ನ. ಯಾಕ್ರಿ? ದೇವಿ ರಾವಾಗ್ಯಾಳ ಅದಿಲ್ಲ. ಇಲ್ಲದ ಭಯ ಭೀತಿ ಹುಟ್ಟಿಸಿ ಜನರನ್ನೆಲ್ಲ ಗೊಂದಲಕ್ಕೆ ಹಾಕಿಬಿಟ್ಟಾರ ನೋಡ್ರಿ. ಇದ್ದಕ್ಕಿದ್ದಂಗೆ ಹೇಳ್ಬಿಟ್ರಿ ಇವು ಯಾವ ಇಲ್ಲ ಇಲ್ರಿ. ಸುಳ್ಳ ಜನರ ತಲೆ ತುಂಬಿಟ್ಟಾರ ಅವನ್ನೆಲ್ಲ. ಕರೆಯನ್ನ ಹೇಳಿದ್ರೆ ಒಟ್ಟ ನಂಬುದಿಲ್ಲ ಯಾರು. ಇದ್ದಕ್ಕಿದ್ದಂಗೆ ಹೇಳಿದ್ರು ನಂಬಕ್ತಾ ಇರಲಿಲ್ಲ. ಎಲ್ಲ ಸುಳ್ಳದವಂತ. ಇದನ್ನು ಹೊರಗೆ ಹೇಳಕ್ಕೂ ಹೋಗ್ಬೇಡ್ರಿ. ತಿಳ್ಕೊಬೇಕನ್ನ ಅವ್ರು ಗಟ್ಟ ಹೇಳು. ಬಾಕಿದವ್ರು ಹೇಳಕ್ ಹೋಗ್ಬೇಡ್ರಿ. ನಿನಗೆ ತೊಂದರೆ ಕೊಡ್ತಾರ ಅವ್ರು. ಯಾಕ್ರಿ? ಸಾಕ್ರೆಟಿಸ್ಗೆ ವಿಷ ಇದಕ್ಕೆ ಹಾಕಿದ್ರು ಅವ್ರು. ಜನ ಎಲ್ಲ ಅದ ಅದ ಭಾಳ ಮಂದಿ ಐತಿ. ಮೆಜಾರಿಟಿನ ಅದ ಭಾಳ ಇತ್ತು. ರಾಜಾಗೋ ತಿಳಿಸಿದ್ರೆ ಅವಾಗ ಎಲ್ಲರನ್ನೂ ದಾರಿ ತಪ್ಪಿಸ್ತಾನೆ. ಯುವಕರನ್ನೆಲ್ಲ ನಾನಾ ದೇವ್ರು ಅಂತ ಹೇಳಕತ್ತಾನೆ. ಅವನು ಕರಿಸ ವಿಷ ಹಾಕಿದ್ರು. ಸಮಾಜನ ಕೆಡಿಸ್ತಾನೆ ಅಂತ ಎಲ್ಲರೂ ದೇವ್ರು ಅಂತ ಹಚ್ಕಾರು. ಅವು ತಾವು ನಂಬ್ಕೊಂಡದ್ದು ದೇವ್ರು ಅಂತ ತಿಳ್ಕೊಂಡು ಕುಂತಾವ. ಏನೇನೋ ಕಲ್ಪಿಸ್ಕೊಂಡು ಕುಂತ. ಅದಿಲ್ಲ ಅವ ಬೇರೆ ಅದಾನ ಅಂತ. ನಿಜವಾಗಿ ಅದ್ರ ಗುರ್ತು ಹಿಡ್ದವ ಅದನ್ನ ಯಾಕೆ ನಂಬ್ತಾನ್ರಿ ಅವ? ನಕ್ಕುವಂತ ವಿಷ ಕೊಡ್ದವ ಹೇಮಲಾಕ್ ಅನ್ನೋ ವಿಷ. ಅವಾಗದ್ರ ಯಾಕ್ರಿ? ಅದು ಇಲ್ಲಲ್ಲೇ ಇರುವಲ್ಲೇ ನಾ ಶರೀರ ಬೇಕಾಗಿಲ್ಲ ನಮ್ಗೆ ಹೋಗ್ಲತ್ತಾಗ. ಅವಶ್ಯಕತೆ ಇಲ್ಲ. ನನ್ನ ಕೆಲಸ ಮುಗ್ದೈತೆ ಅಂದ ತಿಳ್ಕೋ ಸಾಕಾರ ಬಿಡ. ಹಗಲೆಲ್ಲ ಅವ ಕುಟ್ಕೊಂತ ನಾನೇ ದೇವ್ರು ಅಂತ ಕುಡ್ದ. ಹೌದಿಲ್ಲ? ನನಗೆ ಯಾವ ಬಾಧೆನೂ ಆಗೋದು. ಬಾಧೆ ಆಗೋದೆಲ್ಲ ಅದನ್ನ ನೋಡಾವ್ ನಾನು. ಯಾವಾಗಲೂ ಇರು ನಾನು ಅರು ನಾನು ಅನ್ನುವಂಥ ತಿಳುವಳಿಕೆ ಅವನಲ್ಲಿ ಗಟ್ಟಿ ಜಾಗೃತ ಆಗಿತ್ತು. ನಾವು ಹಂಗೆ ಯಾರದೇವ್ ನಾವು
ಹೌದಿಲ್ಲ? ಇದ ನಾನು ಅನ್ನೋ ತಿಳುವಳಿಕೆ ಐತಿ ನಿನಗೆ, ಇದನ್ನ ಬಿಡಾಕ್ ಒಲ್ಲೆ ಅಂತಿ. 24 ತಾಸು ಈ ಶರೀರ ಬಿಡಾಕ್ ತಯಾರಿರ್ಬೇಕು ನೋಡ್ರಿ. ಸದ್ಯ ಇದನ್ನ ಬಿಡ ಅಂದ್ರೆ ಬಿಡಾಕ್ ತಯಾರಿ, ಬಿಟ್ಟು ಉಳ್ಕೊಳಕ ಅಂದ್ರೆ ರೂಢಿ ಇದ್ರೆ ಬರ್ತೈತಿ ನಿನಗೆ. ಶರೀರ ಸಂಬಂಧ ತಪ್ಪಿಸ್ಕೊಳ್ಳೋ ರೂಢಿ ಐತೆ ನಿನಗೆ. ಧ್ಯಾನ ಕೂತಾಗ ಈ ದೇಹದ ಸಂಬಂಧ, ಇಂದ್ರಿಯಗಳ ಸಂಬಂಧ, ಮನುಷ್ಯನ ಸಂಬಂಧ, ಬುದ್ಧಿ ಎಲ್ಲ ಸಂಬಂಧ, ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೊಂಡು ಉಳ್ಕೊಳ್ಳೋ ಅಭ್ಯಾಸ ಬಲ ಇತ್ತಂದ್ರೆ ಯಾವಾಗ ಬೇಕೋ ಅವಾಗ ಬಿಡಾಕ್ ಬರ್ತೈತಿ. ಬಿಟ್ಟಾಗ ನಿನಗೆ ಸಮಾಧಿನ ಸಿದ್ಧಿಸ್ತದೆ. ಅದು ಬಿಟ್ಟು ಇಡೋ ರೂಢಿ ಬೇಕಲ್ಲ. ಧ್ಯಾನ ಕೂತ ಅಭ್ಯಾಸ ಬಲದಿಂದ ಸಾಧ್ಯ ಐತೆ. ಅದು ಸಮಾಧಿ ಹತ್ಬೇಕಂದ್ರೆ ಏನು ಹಂಗೆ ಸಾಧ್ಯ ಐತೆನ? ಅದು ಜನ್ಮ ಜನ್ಮಾಂತರ ಅಭ್ಯಾಸ ಬೇಕು ಇದಕ್ಕೆ. ಒಂದೇ ದಿನದಲ್ಲ, ಒಂದೇ ಜನ್ಮದ್ದನೂ ಅಲ್ಲ. ಅದು ಅನೇಕ ಜನ್ಮಗಳ ಅಭ್ಯಾಸ ಮಾಡಿದಂಥ ಯೋಗಿ ಯಾವಾಗ ಬೇಕೋ ಅವಾಗ ಆ ಸ್ಥಿತಿಯನ್ನು ಹೊಂದ್ತಾನೆ. ಅದಕ್ಕೆ ನಾವು ಮೊದಲ ಅಭ್ಯಾಸಕರ ಕೂಡ ಆಗ್ತಾ ಇರಲಿಲ್ಲ. ನಾವು ಮೊದಲು ಕೇಳೋದಾರ ಮಾಡಿ ಚಲೋ ತಂಗ, ಇದೊಂದು ಜನ್ಮ ಕೇಳೋದಾರ ಆಗಲಿ ಅನ್ನೋದು. ಶ್ರವಣ ಮಾತ್ರ ಬಿಡಬೇಡ, ಬಿಟ್ಟು ಬಿಡದೆ ನಡಿಬೇಕು ಅವಿವಾಹತವಾಗಿ. ಎಡೆಬಿಡದೆ ಅಭ್ಯಾಸ ನಡೆದ್ರೆ ಏನಾರ ಇದು ಶ್ರವಣದ ಫಲ ಜೋರ ಹಾಗೆ ಮನನ ಕೇಳಿಸ್ತದೆ. ಶ್ರವಣ ನಾಟೈತಿ ಅಂದ್ರೆ ಅವ ಮನನ ಕೊಡುದ ಅದರ ಗೊತ್ತ. ಶ್ರವಣ ಆಗೈತಿ ಅಂದ್ರೆ ಮನನ ಕೂಡವ್ರು ಎಷ್ಟು ಮಂದಿ. ಮನನ ಕೂಡಲಿ ಅಂದ್ರೆ ಶ್ರವಣ ಆಗಿಲ್ಲ. ಸರಿಯಾಗಿ ಶ್ರವಣ ಯಾವಾಗ ಆಗಿರ್ತೈತಿ ಅವ ಮನನ ಕೇಳಿಸ್ತೈತಿ ಒಳಗೆ ಆಂತರಿಕವಾಗಿ. ಹೊರಗೆ ಹೋಗೋದಿಲ್ಲ ಅವ, ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೀತೈತಿ ಅವನಿಗೆ ಯಾವಾಗಲೂ. ಅಂತರಂಗದಲ್ಲಿ ಅದರ ಅಭ್ಯಾಸ ಮನನ ಶ್ರವಣ ಆಗಿತ್ತಂದ್ರೆ, ಮನನದ ಅಭ್ಯಾಸ ಜೋರಾಗಿತ್ತಂದ್ರೆ ಒಳಗೆ ಅವನ ನಿಧಿಧ್ಯಾಸನ ಅದು ಪಕ್ವಕೈತಿ. ಅವಾಗ ಅವನು ಸಮಾಧಿ ಸಿದ್ಧಿಸ್ತದೆ. ನಿಧಿಧ್ಯಾಸನ ಗಟ್ಟಿ ಆತಂದ್ರೆ ಸಮಾಧಿ ಹತ್ತದ. ವಿಶ್ರಮದ್ದೆಲ್ಲ ಹೋಗಿ ಸಮಸ್ಥಿತಿ ಅನುಭವ ಬರಕ್ಕೆ ಏನು ಅವಾಗ ನಮ್ಗೆ ನಿಜವಾದ ಧ್ಯಾನ ಆದಂಗೆ, ಅನುಭವ ಆದಂಗೆ, ನಮಗೆ ಎಚ್ಚರ ಆಕೈತಿ. ಅದಕ್ಕೆ ಅಭ್ಯಾಸ ಬೇಕು. ಸತತ ಏನು ಶ್ರವಣ ಮನನ ನಿಧಿಧ್ಯಾಸನ. ಇದನ್ನು ಬಿಟ್ಟು ಬೇರೆ ಸಾಧನೆ ಇಲ್ಲ ಇದಕ್ಕೆ. ನೀ ಬೇಕಾದಷ್ಟು ಜನ್ಮ ತಿರುಗಿ ನಿನ್ನ ಬಗ್ಗೆ ಕೇಳ ಚೆಂದಾಗಿ. ಅನುಭವಗಳ ಮುಖಾಂತರ ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು ಅನುದಿನ ಒಡೆವೆರೇ ಇದೆ, ಬಿಟ್ಟು ಬಿಡದೆ ನೆನೆಯುವುದು ಅನುದಿನ ಹೃದಯ ಕಾಲದ ಎಚ್ಚರಿಕೆಗಳು ಅಂದರು. ಅವಾಗ ವಿಶ್ರಾಂತಿಯನ್ನು ಹೊಂದಿರ್ತೈತಿ ಬುದ್ಧಿ, ನಿದ್ದೆಯನ್ನು ಮಾಡಿ ಅವಾಗಿದು ವಿಚಾರ ಮಾಡ್ಕೊಳಕ್ಕೆ ಬಹಳ ಅಲ್ಲಿ ಅನುಕೂಲ ಇರ್ತೈತಿ ಅಂತ ವಾತಾವರಣ. ಅಥವಾ ಅವಾಗ ನಾವು ಇದನ್ನು ಅಭ್ಯಾಸ ಮಾಡಿ ಖಾತ್ರಿ ಮಾಡ್ಕೊಳ್ಳೋ ಟೈಮ್ ಅದು, ಒಳ್ಳೆಯ ಸಮಯ ಅದು. ಯಾಕ್ರಿ? ಅದಕ್ಕೆ ಎಚ್ಚರ ಆಗವಾಗ ಇದು ಮನುಷ್ಯನ ಜನ್ಮ ಸಮಯ ಬಂದೈತಿ, ಒಳ್ಳೆ ಮುಹೂರ್ತ. ಯಾಕ್ರಿ? ಸುಮುಹೂರ್ತೆ, ಬ್ರಾಹ್ಮಿ ಮುಹೂರ್ತದೊಳಗೆ ಹೌದಿಲ್ಲ ಎದ್ದು, ಅದಕ್ಕೆ ಆ ಮುಹೂರ್ತದೊಳಗೆ ಅಭ್ಯಾಸ ಮಾಡುವಂಥ ಸುಮುಹೂರ್ತೆ ಸಾವಧಾನ. ಒಳ್ಳೆ ಮುಹೂರ್ತ ಇತ್ತಪ್ಪ ಇದು. ವಾತಾವರಣ ಎಲ್ಲ ಅಲ್ಲಿ ಸತ್ತು ಪ್ರಧಾನ ಆಗಿರ್ತೈತಿ. ಅಂತಹ ಸಮಯದೊಳಗೆ ಏನು ಬೇಕಾದ್ ಮಾಡಿದ್ರು ಸಿದ್ಧಿಸ್ತೈತಿ ನೋಡ್ರಿ. ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಏನು ಅದಕ್ಕೆ ಹೇಳ್ಯಾರ ಅವ್ರು, ಹೇಳ್ಯಾರಿಲ್ಲ ಬ್ರಾಹ್ಮಿ ಮುಹೂರ್ತದೊಳಗೆ ಬೆಳಿಗ್ಗೆ ಎದ್ದು ಇವು ಕಾರ್ಯ ಎಲ್ಲ ಮೊದಲು ಮುಗಿಸ್ಬೇಕು ಅವನ. ಅವಾಗ ಮನಸ್ಸು ಪ್ರಸನ್ನ ಇರ್ತೈತಿ, ವಾತಾವರಣ ಅಲ್ಲಿ ಸತ್ತು ಪ್ರಧಾನ ಇರ್ತೈತಿ. ಏನು ಮಾಡಿದ್ದೆಲ್ಲ ಸಿದ್ಧಿಸ್ತೈತಿ ನನಗೆ ಆ ಟೈಮ್ನಾಗ. ಒಳ್ಳೆಯ ಸಮಯ. ಅದಕ್ಕೆ ಅದನ್ನು ಸದುಪಯೋಗ ಮಾಡ್ಕೋರಿ. ದಿನಾ ಬರ್ತೈತಿಲ್ಲೋ ಎಚ್ಚರ ಆದ ಕೂಡಲೇ ನಮ್ಗೆ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಎದ್ದು ಅದನ್ನು ನಾವು ವ್ಯರ್ಥ ನಿದ್ಯಾಗ ಕಳೆದು ಬಿಡ್ತೇವೆ. ಅದಕ್ಕೆ ಅದನ್ನು ಸದುಪಯೋಗ ಮಾಡ್ಕೋರಿ ಅಂತ. ಬಿಡಿ.
सकल साधु संत महाराज की